ಸ್ವಾಗತ. ರಮೇಶ್ ಜಾರಕಿಹೊಳಿ ಅವರು ರಾಜೀನಾಮೆ ನೀಡಲ್ಲ, ಅವರು ನಮ್ಮ ಸಹೋದರ ಇದ್ದ ಹಾಗೆ. ಆಲ್ರೆಡಿ 3 ಜನ ಸಹೋದರರ ಸವಾಲ್ ನಡೀತಾ ಇದೆ ಅಲ್ಲಿ. ಇವರು ಯಾರು 4ನೇ ಸಹೋದರ ಈ ತರ ಹೇಳಿಕೆ ಕೊಡ್ತಾ ಇರೋರು ಅಂತ ನೋಡಿದ್ರೆ ದಟ್ ಈಸ್ ವಿನಯ್ ಕುಲಕರ್ಣಿ. ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಹೇಳಿಕೆ ಕೊಟ್ಟಿದ್ದಾರೆ ಮಾಜಿ ಸಚಿವ ವಿನಯ್ ಕುಲಕರ್ಣಿ. ಎಲ್ಲೂ ಹೋಗಲ್ಲ, ಅವ್ರು ರಾಜೀನಾಮೆ ಕೊಡಲ್ಲ, ನಾವು ಅವರ ಮನವೊಲಿಸ್ತೀವಿ ಅಂತ. ಒಬ್ಬ ಶಾಸಕರಿಗೆ 30 ಕೋಟಿ ಹಣದ ಆಮಿಷ ಒಡ್ಡುತ್ತಾ ಇದ್ದಾರೆ ಅಂದ್ರೆ ಇದೆಲ್ಲವೂ ಬಿಜೆಪಿಯವರ ಕೆಲಸ ಅನ್ನೋ ರೀತಿಯಲ್ಲಿ ವಿನಯ್ ಕುಲಕರ್ಣಿ ಮಾತನಾಡಿದ್ದಾರೆ. ಶಾಸಕರೊಬ್ಬರಿಗೆ 30 ಕೋಟಿ ಆಮಿಷ, ಕೆಲವರು ದುಡ್ಡಿನ ಆಸೆಗೆ ಹೋಗ್ತಾ ಇರಬಹುದು, ಅವ್ರ ಹೆಸರು ಹೇಳಲ್ಲ ಅಂತ ನ್ಯೂಸ್ 18ಗೆ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಹೇಳಿಕೆ ಕೊಟ್ಟಿದ್ದಾರೆ. ಸಮ್ಮಿಶ್ರ ಸರ್ಕಾರ ಪತನಕ್ಕಾಗಿ ಈಗಾಗಲೇ ಬಿಜೆಪಿ ಸರ್ಕಾರ ಹಲವಾರು ಬಾರಿ ಡೆಡ್ಲೈನ್ ನೀಡಿತ್ತು. ಈಗಾಗಲೇ ಮತ್ತೊಮ್ಮೆ ಡೆಡ್ಲೈನ್ ನೀಡುವ ಮೂಲಕ ಏನು ಲೋಕಸಭಾ ಚುನಾವಣೆ ನಂತರ ಸಮ್ಮಿಶ್ರ ಸರ್ಕಾರ ಇರಲ್ಲ ಅಂತ ಹೇಳಿದೆ. ಅದಕ್ಕೆ ಪುಷ್ಟಿ ನೀಡುವ ಒಂದು ಹೇಳಿಕೆಯನ್ನು ನೀಡಿದ್ದು. ಇನ್ನು ಶಾಸಕರಾದಂಥ ರಮೇಶ್ ಜಾರಕಿಹೊಳಿ ಅವರು ಕೂಡ ಹೇಳಿದ್ರು, ಶಾಸಕ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡೋಕ್ಕೆ ಸಿದ್ಧ ಅದೆಂಬ ಮಾತನ್ನು ಕೂಡ ಹೇಳಿದ್ದಾರೆ. ಈ ವಿಚಾರಕ್ಕೆ ಮಾತಾಡೋಕ್ಕೆ ನಮ್ಮ ಜೊತೆ ಕಾಂಗ್ರೆಸ್ ಮುಖಂಡರಾದಂಥ ವಿನಯ್ ಕುಲಕರ್ಣಿ ಅವರಿದ್ದಾರೆ. ಸರ್, ಈಗ ಸಮ್ಮಿಶ್ರ ಸರ್ಕಾರ ಪತನ ಆಗುತ್ತೆ ಲೋಕಸಭೆ ನಂತರ ಅಂತ ಬಿಜೆಪಿ ಹೇಳಿದ್ರು. ಈ ವಿಚಾರವಾಗಿ ಜಾರಕಿಹೊಳಿ ಅವರು ರಮೇಶ್ ಜಾರಕಿಹೊಳಿ ರಾಜೀನಾಮೆ ಕೊಡೋಕ್ಕೆ ಸಿದ್ಧ ಇದ್ದಾನೆ ಅಂತ ಹೇಳಿದ್ರು. ಏನಿದೆ ಸರ್? ಯಾಕಂದರೆ ಬಿ ಜೆ ಪಿ ಅವರು ಯಾವಾಗ ಚುನಾವಣೆ ಬರ್ತಾವೋ, ಚುನಾವಣೆ ಬಂದಾಗ ಚುನಾವಣೆ ನಡೆಯುವಂಥ ಟೈಮ್ನಲ್ಲಿ ದುಡ್ಡು ಕೊಟ್ಟು ಇಂಥದ್ದು ಮಾಡಿಸೋದು ಸಹಜ. ಭಾಳ ಮಂದಿಗೆ ಇವತ್ತು 30 ಮಂದಿ ಸಮೀಪ 30 ಕೋಟಿ ರೂಪಾಯಿ, ಒಬ್ಬೊಬ್ಬರಿಗೆ 30 ಕೋಟಿ ರೂಪಾಯಿ ದುಡ್ಡನ್ನು ಆಮಿಷ ಹೊಡ್ತಾರಂತಂದ್ರೆ ಈ ಬಿ ಜೆ ಪಿ ಅವರು ಎಷ್ಟರ ಈ ದೇಶದ ಕೊಳ್ಳೆ ಹೊಡೆದಿರ್ಬೇಕು ಅನ್ನೋದು ಅರ್ಥ ಮಾಡ್ಕೊಂಡಿದ್ದು. 30 ಕೋಟಿ ಒಬ್ಬೊಬ್ಬ ಶಾಸಕರಿಗೆ ಕೊಡ್ತೀನಿ, ಅವ್ರನ್ನ ಆಮಿಷ ಒಡ್ಡುವಂಥದ್ದಾಗಲಿ, ಯಾವುದೋ ಪಕ್ಷದಾಗ ಆರಿಸಿ ಬಂದಂಥ ಶಾಸಕರನ್ನ ಕರ್ಕೊಳ್ಳೋಂಥ ವ್ಯವಸ್ಥೆ ಇರಲಿ, ಇದೆಲ್ಲ ಭಾರಿ ಒಂದು ತಪ್ಪು ಸಂದೇಶ. ಇದ್ರ ಮೇಲೆ ಅವ್ರ ವ್ಯಕ್ತಿತ್ವ ಆಗಲಿ, ಆ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಇದ್ರ ಮ್ಯಾಗ ಅರ್ಥಕೋಬೇಕಂತೇಳಿ ವಿಚಾರ ಮಾಡಕ್ಕೆ ಇಷ್ಟಪಡ್ತೇನೆ. ಕಾಂಗ್ರೆಸ್ನಲ್ಲಿರುವಂಥ ನಾಯಕರನ್ನ, ಅಸಮಾಧಾನ ನಾಯಕರನ್ನ ಮನವೊಲಿಸುವಲ್ಲಿ ನಿಮ್ಮ ನಾಯಕರು ವಿಫಲ ಆಗಿದ್ದಾರೆ ಅನ್ಸುತ್ತಾ? ನೋ ಡೌಟ್. ಯಾಕಂದ್ರೆ ಏನದಾವ, ಕೆಲವು ಮಂದಿ ದುಡ್ಡಿನ ಆಶೆಗಾಗಿ ಹೋಗಿರ್ಬೋದು. ನಾ ಯಾರು ಹೆಸರು ಹೇಳಂಗಿಲ್ಲ, ಬಟ್ ದುಡ್ಡಿನ ಆಶೆಗಾಗಿ ಹೋಗ್ಯಾರ ಅಷ್ಟು. ಅವರು ದುಡ್ಡಿನ ಸಂಬಂಧ ಹೋದಂಥ ವಿಚಾರ. ಯಾಕಂದ್ರೆ ಇವತ್ತು ಇಲ್ಲೇನು ಅಸಮಾಧಾನ ಏನೈತೆ? ಅಸಮಾಧಾನ ಒಂದು ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಎಲ್ಲ ಜಾತಿ ಎಲ್ಲ ವರ್ಗಗಳಿಗೆ ಇವತ್ತು ಸಮನಾದ ಪಾಲನೆ ಕೊಟ್ಟಂಥದ್ದು ಯಾವ್ದಾರ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಚುನಾವಣೆ ನಡೆದಂಥ ಟೈಮ್ನಲ್ಲಿ ಅವ್ನು ರಾಜೀನಾಮೆ ಕೊಡಿಸ್ತೀನಿ, ಸರ್ಕಾರ ಪತನ ಮಾಡ್ತೀನಿ, ಇವರಿಂದ ಈಗಾಗಲೇ ಪ್ರಯತ್ನಗಳಿಂತ ಸಾಕಷ್ಟು ಆಗಿಗೋ. ಅವ್ನು ಎಂದೂ ಆಗಾಕಿಲ್ಲ. ಅವ್ರು ಕನಸನ್ನು ಕಾಣಕತ್ತಾರ. ಕನಸು ಎಂದು ನೀರು ಗುದುರೆ ಆಗ್ಯಾರ ಅವರು ಅಷ್ಟೇ. ರಮೇಶ್ ಜಾರಕಿಹೊಳಿ ಅವರನ್ನ ಮನವೊಲಿಸೋಕೆ ನಿಮ್ಮ ನಾಯಕರು ತಾವೇನಾದ್ರೂ ಮುಂದಾಗ್ತೀರಾ? ನೋ ಡೌಟ್. 100%. ರಮೇಶ್ ಜಾರಕಿಹೊಳಿ ನನಗೆ ನನ್ನ ಹಿರಿಯ ಸಹೋದರ ಇದ್ದಂಗೆ. ರಮೇಶ್ ಜಾರಕಿಹೊಳಿ ನಾನು ಅವರು ಹಲವಾರು ಬಾರಿ ಶಾಸಕರು ಇಬ್ಬರು ಜೊತೆಗದೇವು. ರಮೇಶ್ ಜಾರಕಿಹೊಳಿ ನನ್ನ ಅಗ್ದಿ ಆತ್ಮೀಯ ಹಿರಿಯ ಸಹೋದರ, ಅವರಾಗೇನು ಪ್ರಶ್ನೆನಿಲ್ಲ. ರಮೇಶ್ ಜಾರಕಿಹೊಳಿ ನಾವು ಇದು ಚುನಾವಣೆ ಮುಗಿದ ನಂತರ ಅವ್ರ ಮನವೊಲಿಸುವಂಥ ಕೆಲಸ ನಾವೆಲ್ಲರೂ ಕೂಡ ಮಾಡ್ತೀವಿ. ಲೋಕಸಭಾ ಚುನಾವಣೆ ನಂತರ ಯಾವುದೇ ರೀತಿಯಲ್ಲಿ ಸಮ್ಮಿಶ್ರ ಸರ್ಕಾರ ಬೀಳಲ್ಲ, ಪತನವಲ್ಲ ಅನ್ಸುತ್ತೆ? ನೋ ಡೌಟ್. ನೋಡ್ರಿ, ನಮ್ಮ ಆಂತರಿಕ ಜಗಳ. ಈಗ ರಮೇಶ್ ಜಾರಕಿಹೊಳಿ ನಮ್ಮ ಮನೆಯ ಸದಸ್ಯ ಇದ್ದಂಗೆ. ರಮೇಶ್ ಜಾರಕಿಹೊಳಿ ನಮ್ಮ ಮನೆಯ ಸತೀಶ್ ಅವರಾಗಲಿ, ರಮೇಶ್ ಅವರಾಗಲಿ, ಆ ಫ್ಯಾಮಿಲಿ ಏನೈತಿ ಎಲ್ಲರೂ ನಾವು ಒಂದು ಮನೆಯ ಸದಸ್ಯ ಇದ್ದಂಗೆ ಅದೀವಿ. ಆ ಪ್ರಶ್ನೆನೇ ಅಲ್ಲ. ಯಾಕಂದ್ರೆ ಅವರೆಲ್ಲ ಕಾಂಗ್ರೆಸ್ ಪಕ್ಷದ ಪರ ಇದ್ದಂಥವ್ರು. ಆಮೇಲೆ ತತ್ವ ಸಿದ್ಧಾಂತಗಳು ಅನ್ಸುತ್ತೆ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಇಟ್ಕೊಂಡವ್ರದಾರ. ಹಾಗಾಗಿ ಪತನ ಆಗುವಂಥ ಪ್ರಶ್ನೆ ಉದ್ಭವ ಆಗಲ್ಲ. ಅದು ವಿಚಾರ ಅವರ ಹುಚ್ಚು ಕಲ್ಪನೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ನೀವು ಸಮ್ಮಿಶ್ರ ಸರ್ಕಾರ ಲೋಕಸಭಾ ಚುನಾವಣೆ ನಂತರ ಯಾವುದೇ ರೀತಿಯ ಪತನ ಹೊಂದಲ್ಲ, ಸರ್ಕಾರ ಏನು ಆಡಳಿತ ನಡೆಸುತ್ತೆ. ಏನು ರಮೇಶ್ ಜಾರಕಿಹೊಳಿ ಅವರು ನಮ್ಮ ಸಹೋದರ ಇದ್ದಂಗೆ ಅವ್ರನ್ನ ಮನವೊಲಿಸೋಕೆ ನಾವು ಮುಂದಾಗ್ತೇವೆ ಎಂಬ ಮಾನಸಿಕ ಅನಿಸಿಕೆಯನ್ನು ಕೂಡ ವಿನಯ್ ಕುಲಕರ್ಣಿ ಅವರು ಹೇಳಿದ್ರು ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ನಾನು ಜೊತೆ ಮಂಜುನಾಥ್ ಹೇಳಿ, ನ್ಯೂಸ್ 18 ಕನ್ನಡ, ಧಾರವಾಡ. ಹಾಗಾದ್ರೆ ಕಾಂಗ್ರೆಸ್ನ ಪ್ರಮುಖ ನಾಯಕರೆಲ್ಲ ಏನ್ ಮಾಡ್ತಾ ಇದ್ದಾರೆ? ವಿಶೇಷವಾಗಿ ಈ ಭಾಗದ ನಾಯಕರು ರಮೇಶ್ ಜಾರಕಿಹೊಳಿ ಅವರ ಈ ನಡೆಯ ಕುರಿತಂತೆ ಏನ್ ಹೇಳ್ತಾರೆ ಕೇಳ್ಕೊಂಡ್ ಬರೋಣ ಬನ್ನಿ. ನಾವು ಬೇರೆ ಪಕ್ಷಕ್ಕೆ ಹೋಗಿ ಏನು ಹಾಳಾಗ್ತಲ್ಲ, ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ವಿ. ನಾವು ನೋಡ್ರಿ ಸತೀಶ್ ಅವರು, ನಾವು ರಮೇಶ್, ನಾವು ಕಾಂಗ್ರೆಸ್ ಪಕ್ಷದಾಗೆ ಇದ್ದೀವಿ. ನಾವು ಹಾಳಾಗೋ ಪ್ರಶ್ನೆ ಬರೋಲ್ಲ, ಇದಾಗಲ್ಲ. ನಾವು ಕಾಂಗ್ರೆಸ್ ಪಕ್ಷಲ್ಲ ದುಡಿತೀವಿ. ಯಾಕಂದ್ರೆ ಅವ್ರು ಅದೇನು ನಮ್ಮ ಬಗ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಯಾವ ಅರ್ಥ ಹೇಳೋದು ಗೊತ್ತಿಲ್ಲ. ಬಟ್ ನಾವು ಮಾತ್ರ ಕಾಂಗ್ರೆಸ್ ಪಕ್ಷ. ನೀವು ಅದು ಮೊದಲು ನೋಡ್ಕೊಂಡು ನಾವು ಕಳೆದ 25 ವರ್ಷ ಅಂದ್ರೆ ನಾನು ಚಿಕ್ಕವರಿದ್ದಾಗ ಕಾಂಗ್ರೆಸ್ ಪಕ್ಷನ ಬೆಂಬಲಿಸ್ತಾ ಬಂದೀವಿ. ನಮ್ಮ ನಾಯಕ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ನಾವು ಕಾಂಗ್ರೆಸ್ ಪಕ್ಷನ ಬೆಂಬಲಿಸ್ತೇವೆ ಸರ್. ಅದೇನೇ ಇದ್ರು ಕೂಡ ರಮೇಶ್ ಜಾರಕಿಹೊಳಿ ಅವರು ಮತ್ತು ಸತೀಶ್ ಜಾರಕಿಹೊಳಿ ನನ್ನ ಆತ್ಮೀಯ ಸ್ನೇಹಿತರು, ಇಬ್ಬರು ಸಹೋದರ ನನಗೆ. ಆಮೇಲೆ ಈ ವಿಚಾರದಲ್ಲಿ ನಾನು ಕೂಡ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಪ್ರಮುಖವಾಗಿ ಇವತ್ತೊಂದು ದಿವಸ ಸಿದ್ದರಾಮಯ್ಯನವರು, ಆಮೇಲೆ ನಮ್ಮ ಅಧ್ಯಕ್ಷರಾದಂಥ ದಿನೇಶ್ ಗುಂಡೂರಾವ್ ಅವರು ಮತ್ತು AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರು ಈ ಬಗ್ಗೆ ಸೂಕ್ತವಾದಂಥ ನಿರ್ಣಯ ತೆಗೆದುಕೋತಾರೆ. ನಮ್ಮ ಸರ್ಕಾರ ಬಂದು 15 ದಿವಸದಿಂದ ಹೇಳ್ಕೊಂತಾನೆ ಅದಾರ. ನೀವು ಅದು ನಂಬ್ತೀರಿ, ಅದನ್ನ ಹೇಳ್ತೀರಿ, ಅದನ್ನ ಕೇಳ್ತೀರಿ. ನಮ್ಗೆ ಏನೇ ಆದ್ರೂ ನಮ್ಮ ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರ ಯಾವುದೂ ತೊಂದರೆ ಇಲ್ಲದಂಗೆ ಮುಂದುವರಿಯುತ್ತೆ. ಈ ಒಟ್ಟು ವಿಚಾರದಲ್ಲಿ
MB ಪಾಟೀಲ್ರ ನಡೆ ಏನಾಗಿರುತ್ತೆ? ಯಾಕಂದ್ರೆ ಕಳೆದ ಸಾರಿ ಇದೇ ರೀತಿಯ ಭಿನ್ನಮತ ಭುಗಿಲೆದ್ದಿದ್ದಾಗ MB ಪಾಟೀಲ್ರ ಹೆಸರು ಬಹಳ ದೊಡ್ಡದಾಗಿ ಕೇಳ್ಬಂದಿತ್ತು. ಸೊ ಈ ಸಾರಿ ಈ ವಿಚಾರದ ಬಗ್ಗೆ MB ಪಾಟೀಲ್ರು ಏನ್ ಮಾತನಾಡಿದ್ರು ನಮ್ಮ ಪ್ರತಿನಿಧಿ ಜೊತೆ ನೋಡೋಣ ಬನ್ನಿ. ಕಾಂಗ್ರೆಸ್ ಮುಖಂಡ ರಮೇಶ್ ಜಾರಕಿಹೊಳಿ ರಾಜೀನಾಮೆ ಕೊಡೋದು ಪಕ್ಕಾ ಆಗಿದೆ. ಈ ಕುರಿತು ಮಾತನಾಡೋಕೆ ಗೃಹ ಸಚಿವರಾದಂಥ MB ಪಾಟೀಲ್ ಇದ್ದಾರೆ, ಅವರನ್ನೇ ಕೇಳೋಣ. ಸರ್, ರಮೇಶ್ ಜಾರಕಿಹೊಳಿ ಅವರು ರಾಜೀನಾಮೆ ಕೊಡೋದು ಪಕ್ಕಾ ಆಗಿದೆ, ಈ ಬಗ್ಗೆ ಏನು ಹೇಳ್ತೀರಿ? ನನಗೆ ಪಕ್ಕಾನೂ ಗೊತ್ತಿಲ್ಲ, ಕಚ್ಚಾನೂ ಗೊತ್ತಿಲ್ಲ. ನೀವು ಹೇಳಿದ್ದನ್ನು ನಾವು ಕೇಳಿ ರಿಯಾಕ್ಟ್ ಮಾಡಬೇಕು. ಅದೇನೇ ಇದ್ರೂ ಕೂಡ ರಮೇಶ್ ಜಾರಕಿಹೊಳಿ ಅವರು ಮತ್ತು ಸತೀಶ್ ಜಾರಕಿಹೊಳಿ ನನ್ನ ಆತ್ಮೀಯ ಸ್ನೇಹಿತರು, ಇಬ್ಬರು ಸಹೋದರ ನನಗೆ. ಆಮೇಲೆ ಈ ವಿಚಾರದಲ್ಲಿ ನಾನು ಕೂಡ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಪ್ರಮುಖವಾಗಿ ಇವತ್ತೊಂದು ದಿವಸ ಸಿದ್ದರಾಮಯ್ಯನವರು, ಆಮೇಲೆ ನಮ್ಮ ಅಧ್ಯಕ್ಷರಾದಂಥ ದಿನೇಶ್ ಗುಂಡೂರಾವ್ ಅವರು ಮತ್ತು AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರು ಈ ಬಗ್ಗೆ ಸೂಕ್ತವಾದಂಥ ನಿರ್ಣಯ ತೆಗೆದುಕೋತಾರೆ. ಯಾರು ಅವರ ನಿರ್ಣಯ ಏನಿರ್ತದೆ ಅಂತ ತಗೋತಾರೆ, ಅದು ನಿರ್ಣಯಕ್ಕೆ ನಾವೆಲ್ಲರೂ ಬದ್ಧರಾಗಿಬಿಡ್ಬೇಕಾಗ್ತದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಜಾರಕಿಹೊಳಿ ಜೊತೆ ತಾವು ಮಾತಾಡ್ತೀರಾ? ನೋಡಿ, ಮೊದಲು ಪಕ್ಷದ ಜೊತೆ ಮಾತಾಡ್ತೀನಿ. ಪಕ್ಷದ ಜೊತೆ ಮಾತಾಡಿ ಆಮೇಲೆ ಅವ್ರ ಜೊತೆ ಮಾತಾಡ್ತೀನಿ. ಯಾಕಂದ್ರೆ ನಾನು ಪಕ್ಷದ ನಿಲುವು ಏನಾಗಿದೆ ಅಂತ ಗೊತ್ತಿಲ್ಲ. ಮತ್ತು ನೀವು ಹೇಳಿದ್ರು ಕೂಡ ರಮೇಶ್ ಜಾರಕಿಹೊಳಿ ಅವರು ನಿರ್ಣಯ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರು ಕೂಡ ನಂಗೆ ಗೊತ್ತಿಲ್ಲ. ಈ ರಮೇಶ್ ಜಾರಕಿಹೊಳಿ ಅವರು ಪಕ್ಷ ಬಿಟ್ಟರೆ ಕಾಂಗ್ರೆಸ್ಗೆ ಹಾನಿ ಆಗೋಲ್ಲ, ಸರ್ಕಾರ ಪತನ ಆಗೋ ಸಾಧ್ಯತೆ? ನೋಡಿ, ಟೂ ಪ್ರಿಮೇಚೂರ್, ನನಗೆ ಗೊತ್ತಿಲ್ಲ. ನಾನು ಅಸಲ್ಟನ್ ತಿಳ್ಕೊಂಡು ಮಾಡಿ ರಿಯಾಕ್ಟ್ ಮಾಡ್ತೇನೆ. ರಮೇಶ್ ಜಾರಕಿಹೊಳಿ ಅವರು ರಾಜೀನಾಮೆ ಕೊಡೋ ಬಗ್ಗೆ ಇವರಿಗೆ ತಮಗೆ ಪಕ್ಕ ಮಾಹಿತಿ ಇಲ್ಲ, ಇದನ್ನು ಪಕ್ಷದ ಹೈಕಮಾಂಡ್ ತಿಳ್ಕೊಂಡು ಮಾಹಿತಿ ಕೊಡ್ತೀನಿ ಅಂತೇಳಿ MB ಪಾಟೀಲ್ ಅವರು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಮಹೇಶ್ ಶಿಶಡ್ಗಾರ್, ನ್ಯೂಸ್ 18 ಕನ್ನಡ, ವಿಜಯಪುರ. ಇದೇ ರೀತಿಯ ಕ್ರೂಷಿಯಲ್ ರೋಲ್ ಬಿಜೆಪಿನಲ್ಲಿ ಶ್ರೀರಾಮುಲು ಅವರದ್ದು. ಅವ್ರೇನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಇಂದು ಮಾಜಿ ಸಚಿವ, ಹಾಲಿ ಶಾಸಕ, ಕಾಂಗ್ರೆಸ್ನ ಶಾಸಕರಂತ ರಮೇಶ್ ಜಾರಕಿಹೊಳಿ ಅವರು ರಾಜೀನಾಮೆ ನೀಡ್ತೇನೆ ಅನ್ನುವಂಥ ಬಾಂಬ್ ನೀಡಿದ್ದಾರೆ. ಇವೆಲ್ಲವುಗಳ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ BJP ಶಾಸಕ ರಾಮುಲು ಅವರು ನಮ್ಮ ಜೊತೆಗಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಹೊಸ ಬಾಂಬ್ ಸಿಡಿಸಿದ್ದಾರೆ. ನಾನು ರಾಜೀನಾಮೆ ನೀಡ್ತೀನಿ, ಆದರೆ ಯಾವಾಗ ನೀಡ್ತೀನಿ ಅನ್ನೋದು ನಿರ್ಧಾರ ಮಾಡಿಲ್ಲ ಅಂಥೇಳಿ. ಮುಂಚೆಯಿಂದ ಕೂಡ ಈ ಅಸಮಾಧಾನ ಇದೆ. ಯಾಕಂದರೆ ಇವತ್ತು ಸರ್ಕಾರಗಳು ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಡಿಬೇಟ್ ಮಾಡೋಕ್ಕೆ ಹೋಗಲ್ಲ. ಕುಮಾರಸ್ವಾಮಿಯವರು ಸ್ವಯಂ ಪ್ರೇರಿಯಿಂದ ರಾಜೀನಾಮೆ ಕೊಡುವಂಥ ಸನ್ನಿವೇಶ ಕ್ರಿಯೇಟ್ ಆಗುತ್ತೆ. ಯಾಕಂದರೆ ಇಡೀ ರಾಜ್ಯದಲ್ಲಿ ಸರ್ಕಾರ ಭಾಳಷ್ಟು ಎಲ್ಲರಿಗೆ ನೋವಾಗೋಂಥ ರೀತಿಯಲ್ಲಿ ನಡ್ಕೊಂಡಿದೆ. ಹಾಗಾಗಿ ಮುಖ್ಯಮಂತ್ರಿಗಳ ಮೇಲೆ ಯಾರಿಗೆ ವಿಶ್ವಾಸ ಇಲ್ಲ. ಲಾಸ್ಟ್ಗೆ ನನಗೆ ಗೊತ್ತಿರೋ ಪ್ರಕಾರ ಈ ಚುನಾವಣೆಗಳ ಬಳಿಕ ಸ್ವತಃ ಮುಖ್ಯಮಂತ್ರಿ ಹೋಗಿ ನನಗೆ ಸರ್ಕಾರ ಬೇಡ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ಕೊಡೋಂಥ ಸನ್ನಿವೇಶ ಕ್ರಿಯೇಟ್ ಆಗುತ್ತೆ. ಭಾಳಷ್ಟು ಒಂದು ದೊಡ್ಡ ಬದಲಾವಣೆ ಆಗುತ್ತೆ. ಅಂದರೆ ರಮೇಶ್ ಜಾರಕಿಹೊಳಿ ಅವರು BJPಗೆ ಏನಾದರೂ ಬರ್ತಾರೆ? ಈಗ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ನನಗೆ ಗೊತ್ತಿರೋ ಪ್ರಕಾರ ಇವರು ಕಾಂಗ್ರೆಸ್ಸಲ್ಲಿ ಅಸಮಾಧಾನ ಗುಂಪೇನಿದೆ, ಆ ಗುಂಪಿನ ನಾಯಕರಾಗಿ ರಮೇಶ್ ಅವರು ಮುಂಚೆಯಿಂದ ಕೂಡ ಇದ್ದಾರೆ. ಅವರು ರಾಜೀನಾಮೆ ಕೊಡ್ತಾರೆ ಅಂದರೆ ಆಟೋಮೆಟಿಕ್ಕಾಗಿ ಎಲ್ಲಿಗೆ ಬರ್ತಾರೋ ನನಗಂತೂ ಗೊತ್ತಿಲ್ಲ. ಐ ಆಮ್ ವೆರಿ ಕ್ಲಿಯರ್. ನಮ್ಮದೇನಿದೆ ಟೋಟಲ್ ಆಗಿ ನಾವು ಸರ್ಕಾರ ಬಿದ್ದೋದ್ರೆ ನಮ್ಗೆ ಅವಕಾಶ ಕೊಟ್ಟು ಮತ್ತೆ ಚುನಾವಣೆಗಳು ಆಗಬಾರ್ದು ಅಂದರೆ ಯಾರ್ಯಾರು ನಮ್ಮ ಹತ್ರ ಬರ್ತಾರೆ ನನಗೇನು ಗೊತ್ತಾಗಲ್ಲ. ಅದಕ್ಕೋಸ್ಕರ ಯಾರನ್ನೂ ಕರೆಯೋಗಿಡೋಗಲ್ಲ. ಅದಷ್ಟು ಅದೇ ಬಿದ್ದೋಗುತ್ತಂಥ ಸನ್ನಿವೇಶ ಕ್ರಿಯೇಷನ್ ಆಗುತ್ತೆ. ಆ ಕ್ರಿಯೇಷನ್ದಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ. ತಮ್ಮನ್ನೇನನ್ನು ಸಂಪರ್ಕಿಸಿದ್ದಾರೆ ಸರ್? ಯಾಕೆ ಇಲ್ಲಿ ಬಳ್ಳಾರಿಯಲ್ಲಿ ನಾಗೇಂದ್ರ ಅವರು ಇದ್ದಾರೆ, ಅವರ ಏನು ಜಾರಕಿಹೊಳಿ ಅವರ ಆಪ್ತ ವಲಯದಲ್ಲಿ ಗುರುಸ್ಕೊಂಡು ಅವ್ರು ಏನಾದರೂ ಕಾಂಟ್ಯಾಕ್ಟ್ ಮಾಡಿದಾರ? ನನಗೆ ಯಾರು ಕೂಡ ಸಂಪರ್ಕದಲ್ಲಿಲ್ಲ. ಯಾಕಂದರೆ ಲೋಕಸಭೆ ಚುನಾವಣೆಯಲ್ಲಿ ಬ್ಯುಸಿ ಆಗಿದ್ದೀನಿ. ಇಡೀ 14-15 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ದೀನಿ. ನನಗೆ ಸದ್ಯಕ್ಕಿರೋಂಥ ಮಾಹಿತಿ ಅಂತೂ ಏನಿಲ್ಲ. ಸದ್ಯಕ್ಕಂತೂ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಇವಾಗ ನಮ್ಮ ಹತ್ರ ಅಂತೂ ಯಾರು ಕಾಂಗ್ರೆಸ್ಸಿನ ಶಾಸಕರು ಸಂಪರ್ಕದಲ್ಲಿಲ್ಲ. ಎಷ್ಟು ದಿನದ ಒಳಗಡೆ ಸರ್ ಈ ಪರಿಸ್ಥಿತಿ ನೋಡ್ತಾ ಇದ್ರೆ, ಎಷ್ಟು ದಿನದೊಳಗಡೆ ಸರ್ಕಾರದ ಅತಂತ್ರ ಪರಿಸ್ಥಿತಿ? ನಾನಂತೂ ಭವಿಷ್ಯ ಹೇಳಕ್ಕೆ ಹೋಗಲ್ಲ. ಇಡೀ ರಾಜ್ಯದಲ್ಲಿ ಸರ್ಕಾರ ಬ್ಯಾಡ್ ಅನ್ನೋ ಸ್ಥಿತಿಗೆ ಬಂದಿದ್ದಾರೆ. ಜನರು ಬ್ಯಾಡ್ ಅಂದಮೇಲೆ ನಾವು ಜನಪ್ರತಿನಿಧಿಗಳು ಬ್ಯಾಡ್ ಅನ್ನಲೇಬೇಕಾಗುತ್ತೆ. ಹಾಗಾಗಿ ಸರ್ಕಾರ ಕೆಟ್ಟ ಸ್ಥಿತಿಗೆ ಹೋಗುತ್ತೆ ಅಂತ ಎಲ್ಲರ ಭಾವನೆ ಇರೋ ಕಾರಣ ಅದು ಏನಾಗುತ್ತೆ ಮುಂದೆ ನೀವೆಲ್ಲ ಕಾದು ನೋಡಬೇಕಾಗುತ್ತೆ. ಚುನಾವಣಾ ಮುಂಚಿತವಾಗಿಯೂ ಕೂಡ ಇತ್ತು ಸರ್, ಅಂದರೆ ಇವ್ರು ರಾಜೀನಾಮೆ ಕೊಡ್ತಾರೆ, ಸರ್ಕಾರ ಮೈತ್ರಿ ಸರ್ಕಾರ ಬೀಳುತ್ತೆ ಮತ್ತು BJP ಸರ್ಕಾರ ಬರುತ್ತೆ ಅಂತ. ಇದು ಎಲೆಕ್ಷನ್ ಆದ ನಂತರ ಇವೆಲ್ಲವೂ ಪ್ರೊಸೆಸ್ಗಳು ಇಮಿಡಿಯೇಟ್ ಆಗಿ ಆಗ್ತದೆ ಅಂತ ಟೋಟಲ್ ಆಗಿ. ಯಾಕಂದರೆ ಇವತ್ತು ನಾವೆಲ್ಲರೂ ಕೂಡ ಲೋಕಸಭೆ ಚುನಾವಣೆಗೋಸ್ಕರವಾಗಿ ಕಾದಿದ್ದು. ಎಲ್ಲರೂ ಕೂಡ ಲೋಕಸಭೆ ಚುನಾವಣೆ ಆಗಬೇಕು, ಅದಕ್ಕೋಸ್ಕರವಾಗಿ ನಾವು ಕಾಯಬೇಕು. ಎಲ್ಲಿ ಯಾರಿಗೆ ಇರ್ಸು ಮುರ್ಸು ಆಗಬಾರ್ದು. ಹಂಗಾಗಿ ಅವ್ರು ಲೋಕಸಭೆ ಚುನಾವಣೆ ಕಾಯ್ತಾರೆ. ಈ ಎಲೆಕ್ಷನ್ ಕೋಡ್ ಆಫ್ ಕೌಂಟಿಂಗ್ ಆದ ನಂತರ ಈ ಸರ್ಕಾರ ಮುಂದಕ್ಕೆ ಹೋಗೋದೇ ಕಷ್ಟ ಆಗುತ್ತೆ. ಅವ್ರ ದಾರಿನೇ ಕಾಣಲಾರ್ದಂಥ ಪರಿಸ್ಥಿತಿ ಬರುತ್ತೆ. ಯಾಕಂದರೆ ದರ್ ಇಸ್ ನೋ ಕ್ರೆಡಿಬಿಲಿಟಿ ಸರ್ಕಾರದಲ್ಲಿ. ನಾವೇನು ಸಂಪರ್ಕ ಮಾಡ್ತೀರಾ ಸರ್? ಮಾತಾಡ್ತೀರಾ ಬರ್ಲಿಕ್ಕೆ, ಪಕ್ಷಕ್ಕೆ ಬರ್ಲಿಕ್ಕೆ? ಮಾತಾಡಲ್ಲ ರೀ. ನಾನು ಯಾರನ್ನ ಕರೆಯೋಕ್ಕೆ ಕೂಡ ಹೋಗಲ್ಲ. ನಾನು ಕಾರ್ಯಕರ್ತನಾಗಿ ಪಾರ್ಟಿಗೆ ದುಡಿತೀನಿ. ಹಿರಿಯರು ಅವೆಲ್ಲ ಕೆಲಸ ಮಾಡ್ತಾರೆ. ನಂದೇನಿದೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು. ಸೊ ಇದು ಏನು ಶ್ರೀರಾಮುಲು ಅವರ ಮನದಾಳದ ಮಾತು. ಸ್ವತಃ CM ಕುಮಾರಸ್ವಾಮಿ ಅವರೇ ರಾಜೀನಾಮೆಯನ್ನ ನೀಡ್ತಾರೆ, ಅಂತ ಪರಿಸ್ಥಿತಿ ಬರ್ತದೆ ಅನ್ನುವಂಥ ಮಾತನ್ನ ಶ್ರೀರಾಮುಲು ಹೇಳ್ತಿದ್ದಾರೆ. ಬಳ್ಳಾರಿಯಿಂದ ಕ್ಯಾಮರಾ ಪರ್ಸನ್ ದಿವಾಕರ್ ರೆಡ್ಡಿ ಜೊತೆ ಶರಣು.